ಹರೇ ಕೃಷ್ಣ. ಶ್ರೀಕೃಷ್ಣ ದೇವೋತ್ತಮ ಪರಮಪುರುಷ. ಅಧ್ಯಾಯ 3. ಶ್ರೀಕೃಷ್ಣನ ಜನನ. ಭಗವದ್ಗೀತೆಯಲ್ಲಿ ಭಗವಂತನು ತನ್ನ ಅವತಾರ, ಜನನ ಮತ್ತು ಕಾರ್ಯಗಳೆಲ್ಲ ದಿವ್ಯವಾದವು. ಅವುಗಳನ್ನು ವಾಸ್ತವವಾಗಿ ಅರ್ಥ ಮಾಡಿಕೊಂಡವನು ಆಧ್ಯಾತ್ಮಿಕ ಜಗತ್ತಿಗೆ ಕೂಡಲೇ ಹೋಗಲು ಅರ್ಹನಾಗುತ್ತಾನೆ ಎಂದು ಹೇಳಿದ್ದಾನೆ. ಭಗವಂತನ ಅವತಾರ ಅಥವಾ ಜನನವು ಸಾಮಾನ್ಯ ಮನುಷ್ಯನ ಅವತಾರ ಅಥವಾ ಜನನದಂತಲ್ಲ. ಸಾಮಾನ್ಯ ಮನುಷ್ಯನು ತನ್ನ ಹಿಂದಿನ ಕರ್ಮಗಳಿಗೆ ಅನುಗುಣವಾಗಿ ಭೌತಿಕ ದೇಹವನ್ನು ಸ್ವೀಕರಿಸಲೇಬೇಕು. ಭಗವಂತನ ಅವತಾರವನ್ನು 2ನೇ ಅಧ್ಯಾಯದಲ್ಲಿ ವಿವರಿಸಿದೆ. ತನ್ನ ಇಚ್ಛೆಯಿಂದ ಮಾತ್ರ ಅವನು ಈ ಪ್ರಪಂಚದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಭಗವಂತನು ಕಾಣಿಸಿಕೊಳ್ಳಲು ಕಾಲವು ಪರಿಪಕ್ವವಾದಾಗ ನಕ್ಷತ್ರ ಪುಂಜಗಳು ಶುಭಕರವಾದವು. ರೋಹಿಣಿ ನಕ್ಷತ್ರದ ಪ್ರಭಾವವು ಶಕ್ತಿಶಾಲಿಯಾಯಿತು, ಏಕೆಂದರೆ ಈ ನಕ್ಷತ್ರವು ಬಹು ಶುಭಕರವೆಂದು ಭಾವಿಸುತ್ತಾರೆ. ರೋಹಿಣಿಯು ನೇರವಾಗಿ ಬ್ರಹ್ಮನ ಮಾರ್ಗದರ್ಶನದಲ್ಲಿಯೇ ಇದೆ. ಆ ಹೊತ್ತಿನಲ್ಲಿ ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ಎಲ್ಲೆಡೆಯಲ್ಲಿ ಶಾಂತಿ ಸಮೃದ್ಧಿಗಳ ವಾತಾವರಣವಿತ್ತು. ಆಕಾಶದಲ್ಲಿ ಮಂಗಳಕರ ನಕ್ಷತ್ರಗಳು ಕಾಣಿಸಿಕೊಂಡವು. ಎಲ್ಲ ನಗರಗಳಲ್ಲಿ, ಹಳ್ಳಿಗಳಲ್ಲಿ, ಹುಲ್ಲು ಮೈದಾನಗಳ ಮೇಲುಗಡೆ ಮತ್ತು ಜನರ ಮನಸ್ಸುಗಳಲ್ಲಿ ಭಾಗ್ಯದ ಸೂಚನೆಗಳು ಕಾಣಿಸಿಕೊಂಡವು. ನದಿಗಳು ನೀರು ತುಂಬಿ ಹರಿಯುತ್ತಿದ್ದವು. ಕೆರೆಗಳು ತಾವರೆಗಳಿಂದ ಕಂಗೊಳಿಸುತ್ತಿದ್ದವು. ಕಾಡುಗಳು ಮನೋಹರ ಪಕ್ಷಿಗಳು ಮತ್ತು ನವಿಲುಗಳಿಂದ ತುಂಬಿ ಹೋಗಿದ್ದವು. ಕಾಡುಗಳಲ್ಲಿ ಪಕ್ಷಿಗಳು ಮಧುರವಾಗಿ ಹಾಡತೊಡಗಿದವು. ನವಿಲುಗಳು ಜೋಡಿ ಜೋಡಿಯಾಗಿ ನರ್ತನ ಮಾಡಲು ಆರಂಭಿಸಿದವು. ಗಾಳಿಯು ಹಿತಕರವಾಗಿ ಬೀಸುತ್ತಿತ್ತು. ವಿವಿಧ ಪುಷ್ಪಗಳ ಸುಗಂಧವನ್ನು ಕೊಂಡೊಯ್ಯುತ್ತಿತ್ತು. ದೇಹದ ಸ್ಪರ್ಶವು ಆನಂದಕರವಾಗಿತ್ತು. ಯಜ್ಞಗಳನ್ನು ಮಾಡುತ್ತಿದ್ದವರಿಗೆ ಹವಿಷ್ಯುಗಳ ಅರ್ಪಣೆಗೆ ಮನೆಗಳು ಸಂತೋಷಕರವಾಗಿ ಕಂಡವು. ರಾಕ್ಷಸರಾಜರ ಹಾವಳಿಯಿಂದಾಗಿ ಬ್ರಾಹ್ಮಣರ ಮನೆಗಳಲ್ಲಿ ಯಜ್ಞಯಾಗಾದಿಗಳು ನಿಂತೇ ಹೋಗಿದ್ದವು. ಆದರೆ ಈಗ ಶಾಂತಿಯಲ್ಲಿ ಅಗ್ನಿಯನ್ನು ಹೊತ್ತಿಸುವುದು ಸಾಧ್ಯವಾಯಿತು. ಯಜ್ಞಯಾಗಾದಿಗಳನ್ನು ಮಾಡಬಾರದೆಂಬ ಕಟ್ಟಳೆಯಿಂದಾಗಿ ಬ್ರಾಹ್ಮಣರ ಮನಸ್ಸು, ಬುದ್ಧಿಶಕ್ತಿ ಮತ್ತು ಚಟುವಟಿಕೆಗಳು ಎಲ್ಲದರಲ್ಲಿ ಯಾತನೆ ಇರುತ್ತಿತ್ತು. ಶ್ರೀಕೃಷ್ಣನ ಜನನ ಕಾಲವು ಸಮೀಪವಾದಂತೆ ದೇವೋತ್ತಮ ಪರಮಪುರುಷನು ಅವತರಿಸಲಿದ್ದಾನೆ ಎಂದು ಗಗನದಲ್ಲಿ ಘೋಷಿಸುವ ದಿವ್ಯ ಧ್ವನಿಗಳ ಕಂಪನವನ್ನು ಕೇಳಿ ಅವರ ಮನಸ್ಸುಗಳು ಹರ್ಷದಿಂದ ತುಂಬಿ ಹೋದವು. ಮಹರ್ಷಿಗಳು, ದೇವತೆಗಳು ಆನಂದದಿಂದ ಪುಷ್ಪವೃಷ್ಟಿ ಮಾಡಿದರು. ಸಮುದ್ರಗಳಲ್ಲಿ ಸೌಮ್ಯವಾದ ಅಲೆಗಳ ಮೃದು ಶಬ್ದಗಳು ಕೇಳಿಬಂದವು. ಸಮುದ್ರದ ಮೇಲೆ ಗುಡುಗಿನ ಶಬ್ದವೂ ಹಿತವಾಗಿತ್ತು. ಇಂತಹ ಸನ್ನಿವೇಶದಲ್ಲಿ ಎಲ್ಲರ ಜೀವಿಗಳ ಹೃದಯಗಳಲ್ಲಿ ರಾರಾಜಿಸುವ ದೇವೋತ್ತಮ ಪರಮಪುರುಷನಾದ ವಿಷ್ಣುವು ರಾತ್ರಿಯ ಕತ್ತಲಿನಲ್ಲಿ ದೇವಕಿಗೆ ಕಾಣಿಸಿಕೊಂಡನು. ಅವಳು ದೇವತೆಯಂತೆ ಕಂಗೊಳಿಸುತ್ತಿದ್ದಳು. ಶ್ರೀ ವಿಷ್ಣುವು ಆಗ ಗೋಚರನಾದದ್ದನ್ನು ಪೂರ್ವ ದಿಕ್ಕಿನ ಆಕಾಶದಲ್ಲಿ ಪೂರ್ಣಚಂದ್ರನು ಉದಯಿಸುವುದಕ್ಕೆ ಹೋಲಿಸಬಹುದಾಗಿತ್ತು. ಶ್ರೀಕೃಷ್ಣನು ಕೃಷ್ಣ ಪಕ್ಷದ ಅಷ್ಟಮಿಯ ದಿನ ಜನಿಸಿದುದರಿಂದ ಪೂರ್ಣಚಂದ್ರನ ಉದಯವು ಸಾಧ್ಯವಿರಲಿಲ್ಲ ಎಂದು ಆಕ್ಷೇಪಿಸಬಹುದು. ಇದಕ್ಕೆ ಉತ್ತರ ಹೀಗೆ: ಕೃಷ್ಣನು ಚಂದ್ರವಂಶದಲ್ಲಿ ಜನಿಸಿದನು. ಆದುದರಿಂದ ಆ ರಾತ್ರಿ ಚಂದ್ರನು ಪೂರ್ಣವಾಗಿಲ್ಲದಿದ್ದರೂ ಚಂದ್ರನೇ ಮೂಲಪುರುಷನಾದದ್ದರಿಂದ ಅವನು ಅತ್ಯಾನಂದದ ಸ್ಥಿತಿಯಲ್ಲಿದ್ದನು. ಆದುದರಿಂದ ಅವನು ಪೂರ್ಣಚಂದ್ರನಂತೆ ಬೆಳಗುವುದು ಸಾಧ್ಯವಾಯಿತು. ಜನಿಸಿದ ಬೆರಗುಗೊಳಿಸುವ ಮಗುವನ್ನು ವಸುದೇವನು ನೋಡಿದನು. 4 ಕೈಗಳು, ಶಂಖ, ಚಕ್ರ, ಗದಾ, ಪದ್ಮಧಾರಿ, ಶ್ರೀವತ್ಸದಿಂದ ಶೋಭಿತ ಕೌಸ್ತುಭರತ್ನದ ಝಗಝಗಿಸುವ ಮಾಲೆ, ಪೀತಾಂಬರಧಾರಿ, ಕಾರ್ಮೋಡದಂತೆ ಉಜ್ವಲನಾಗಿ ಬೆಳಗುತ್ತಿದೆ. ವೈಡೂರ್ಯದಿಂದ ಪ್ರಕಾಶಿಸುವ ಕಿರಿಯ ದೇಹವೆಲ್ಲ ಅಮೂಲ್ಯ ಬಳೆಗಳು ಮತ್ತು ಕರ್ಣಾಭರಣಗಳಿಂದ ಬೆಳಗುತ್ತಿದೆ. ತಲೆಯ ತುಂಬ ಕೂದಲು. ಮಗುವಿನ ಅಸಾಧಾರಣ ಲಕ್ಷಣಗಳನ್ನು ಕಂಡು ವಸುದೇವನಿಗೆ ಆಶ್ಚರ್ಯವಾಯಿತು. ಆಗ ತಾನೇ ಹುಟ್ಟುವ ಮಗುವು ಹೀಗೆ ಅಲಂಕೃತನಾಗಿರುವುದು ಹೇಗೆ? ಭಗವಂತನು ಅವತರಿಸಿರುವನೆಂದು ವಸುದೇವನಿಗೆ ಅರ್ಥವಾಯಿತು. ತಡೆಯಲಾಗದ ಹರ್ಷ ಉಕ್ಕಿತು. ತಾನು ಭೌತಿಕ ಪ್ರಕೃತಿಯಿಂದ ಬದ್ಧನಾದ ಸಾಮಾನ್ಯ ಮನುಷ್ಯ, ಕಂಸನ ಸೆರೆಮನೆಯಲ್ಲಿರುವವನು, ತನ್ನ ಮನೆಯಲ್ಲಿ ಸರ್ವಾಂತರ್ಯಾಮಿ ಪರಮಪುರುಷನು ತನ್ನ ದಿವ್ಯ ಮಂಗಳ ರೂಪದಲ್ಲಿ ಮಗುವಾಗಿ ಅವತರಿಸಿದ್ದಾನೆ ಎಂದು ವಸುದೇವನಿಗೆ ಆಶ್ಚರ್ಯವಾಯಿತು.
4 ಕೈಗಳಿದ್ದು ಆಭರಣಗಳಿಂದ ಅಲಂಕೃತವಾಗಿ ಸೊಗಸಾದ ಬಟ್ಟೆಯುಟ್ಟ ದೇವೋತ್ತಮ ಪರಮಪುರುಷನ ಸಕಲ ಲಕ್ಷಣಗಳಿಂದ ಒಡಗೂಡಿ ಭೂಲೋಕದ ಯಾವ ಮಗುವೂ ಹುಟ್ಟಲು ಸಾಧ್ಯವಿಲ್ಲ. ಮತ್ತೆ ಮತ್ತೆ ವಸುದೇವನು ಮಗುವನ್ನು ನೋಡಿದನು. ಈ ಮಂಗಳ ಸಮಯವನ್ನು ಸಂತೋಷದಿಂದ ಆಚರಿಸುವುದು ಹೇಗೆ ಎಂದು ಯೋಚಿಸಿದನು. ವಸುದೇವನಿಗೆ ಆನಕದುಂದುಭಿ ಎಂದು ಹೆಸರು. ಅವನು ನವಜಾತ ಶಿಶುವನ್ನು ನೋಡುತ್ತಿದ್ದಾಗ ಬಹಳ ಸಂತೋಷವಾಯಿತು. ಅವನಿಗೆ ಬ್ರಾಹ್ಮಣರಿಗೆ ಲಕ್ಷಾಂತರ ಗೋವುಗಳನ್ನು ದಾನ ಮಾಡಬೇಕೆನ್ನಿಸಿತು. ವೈದಿಕ ಪದ್ಧತಿಯಂತೆ ಕ್ಷತ್ರಿಯ ರಾಜನ ಅರಮನೆಯಲ್ಲಿ ಶುಭ ಕಾರ್ಯಗಳು ನಡೆದಾಗಲೆಲ್ಲ ಅನೇಕ ಬಗೆಯ ದಾನಗಳನ್ನು ಮಾಡುತ್ತಾರೆ. ಆದರೆ ಕಂಸನ ಸೆರೆಮನೆಯಲ್ಲಿ ಬಂಧಿತನಾಗಿದ್ದುದರಿಂದ ವಸುದೇವನಿಗೆ ಇದು ಸಾಧ್ಯವಾಗಲಿಲ್ಲ. ಅದರ ಬದಲು ತನ್ನ ಮನಸ್ಸಿನಲ್ಲಿಯೇ ಬ್ರಾಹ್ಮಣರಿಗೆ 1000 ಗೋವುಗಳನ್ನು ದಾನ ಮಾಡಿದನು. ಆಗ ತಾನು ಜನಿಸಿದ ಮಗುವು ದೇವೋತ್ತಮ ಪರಮಪುರುಷನೇ ಎಂದು ವಸುದೇವನಿಗೆ ಖಚಿತವಾದಾಗ ಕೈ ಮುಗಿದು ಪ್ರಣಾಮ ಮಾಡಿ ಸ್ತೋತ್ರ ಮಾಡಲು ಪ್ರಾರಂಭಿಸಿದನು. ಆ ಸಮಯದಲ್ಲಿ ವಸುದೇವನು ಯೋಗಾವಸ್ಥೆಯಲ್ಲಿದ್ದನು. ಕಂಸನ ಭಯವು ಎಳ್ಳಷ್ಟು ಇರಲಿಲ್ಲ. ಕೊಠಡಿಯಲ್ಲಿ ಆಗ ತಾನೇ ಹುಟ್ಟಿದ ಮಗುವು ಪ್ರಭೆಯನ್ನು ಸೂಚಿಸುತ್ತಿತ್ತು. ವಸುದೇವನು ಪ್ರಭುವನ್ನು ಸ್ತುತಿಸಲು ಪ್ರಾರಂಭಿಸಿದನು. ಪ್ರಭು, ನೀನು ಯಾರೆಂದು ನಾನು ಅರಿಯಬಲ್ಲೆ. ನೀನು ದೇವೋತ್ತಮ ಪರಮಪುರುಷನು, ಎಲ್ಲ ಜೀವಿಗಳಿಗೆ ಪರಮಾತ್ಮನು, ಪರಿಶುದ್ಧ ಸತ್ಯನು. ನಾವು ನೇರವಾಗಿ ಕಾಣುವ ನಿನ್ನ ಶಾಶ್ವತ ರೂಪದಲ್ಲಿ ಕಾಣಿಸಿಕೊಂಡಿದ್ದೀಯೆ. ನಾನು ಕಂಸನಿಗೆ ಭಯ ಪಡುವುದರಿಂದ ಆ ಭಯದಿಂದ ನನ್ನನ್ನು ಕಾಪಾಡಲು ನೀನು ಬಂದಿದ್ದೀಯ ಎಂದು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ನೀನು ಭೌತಿಕ ಜಗತ್ತಿಗೆ ಸೇರಿದವನಲ್ಲ. ಭೌತಿಕ ಪ್ರಕೃತಿಯನ್ನು ಕಡೆಗಣ್ಣಿನಿಂದ ನೋಡಿದ ಮಾತ್ರದಿಂದಲೇ ಬ್ರಹ್ಮಾಂಡವನ್ನು ಸೃಷ್ಟಿಸಬಲ್ಲವನು ನೀನೆ. ಭೌತಿಕ ಶಕ್ತಿಯು ನಿನ್ನಿಂದ ಹೊರಸೂಸುತ್ತಿರುವುದರಿಂದ ನಿನ್ನ ಅವತಾರವನ್ನು ಜಾಣ್ಮೆಯಿಂದ ಅರ್ಥ ಮಾಡಿಕೊಳ್ಳಬೇಕು. ಸೂರ್ಯನು ಸೂರ್ಯಪ್ರಕಾಶಕ್ಕೆ ಮೂಲ ಶಕ್ತಿಯಾಗಿರುವಂತೆ ಭೌತಿಕ ಶಕ್ತಿಗೆ ನೀನೇ ಮೂಲ ಆಕಾರ. ಸೂರ್ಯನ ಪ್ರಕಾಶವು ಸೂರ್ಯಮಂಡಲವನ್ನು ಮುಚ್ಚಲಾರದು. ಹಾಗೆಯೇ ನಿನ್ನಿಂದ ಹೊರಹೊಮ್ಮುವ ಭೌತಿಕ ಶಕ್ತಿಯು ನಿನ್ನನ್ನು ಮುಚ್ಚಲಾರದು. ನೀನು ಭೌತಿಕ ಶಕ್ತಿಯ 3 ರೂಪಗಳಲ್ಲಿ ಇರುವಂತೆ ತೋರುತ್ತೀಯೆ. ಆದರೆ ಭೌತಿಕ ಶಕ್ತಿಯ 3 ಗುಣಗಳು ನಿನ್ನನ್ನು ಮರೆ ಮಾಡಲಾರವು. ಇದನ್ನು ಬಹು ಹಿರಿಯ ಬುದ್ಧಿಜೀವಿಗಳಾದ ತತ್ವಶಾಸ್ತ್ರಜ್ಞರು ಅರ್ಥ ಮಾಡಿಕೊಳ್ಳಬಲ್ಲರು. ಎಂದರೆ ನೀನು ಭೌತಿಕ ಶಕ್ತಿಯಲ್ಲಿ ಇರುವಂತೆ ತೋರುತ್ತೀಯಾದರೆ ಅದು ನಿನ್ನನ್ನು ಮರೆ ಮಾಡಲಾರದು. ದೇವೋತ್ತಮ ಪುರುಷನು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಎಲ್ಲೆಲ್ಲಿಯೂ ಇದ್ದಾನೆ. ಆತನು ಭೌತಿಕ ಸೃಷ್ಟಿಯಲ್ಲಿಯೂ ಇದ್ದಾನೆ, ಅದರ ಆಚೆಯೂ ಇದ್ದಾನೆ. ಆತನು ಗರ್ಭೋದಕ ಸಾಯಿ ವಿಷ್ಣುವಾಗಿ ಮಾತ್ರವೇ ಭೌತಿಕ ಸೃಷ್ಟಿಯಲ್ಲಿಲ್ಲ, ಅಳಿವಿನಲ್ಲಿಯೂ ಅವನಿದ್ದಾನೆ. ಅಸ್ತಿತ್ವವೇ ಅವನಿಂದ. ಆತನ ಅಸ್ತಿತ್ವದಿಂದ ಯಾವುದನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ಪರಮಾತ್ಮನಿಂದ ಬೇರೆಯಾಗಿ ಯಾವುದಕ್ಕೂ ಅಸ್ತಿತ್ವವಿಲ್ಲ. ಪರಮಾತ್ಮನೇ ಎಲ್ಲದಕ್ಕೂ ಮೂಲ ಕಾರಣನು. ಪ್ರಭುವೆ, ನಿನ್ನ ಅವತಾರ, ಇರುಹು ಮತ್ತು ಅಂತರ್ಧಾನಗಳು ಭೌತಿಕ ಗುಣಗಳ ಪ್ರಭಾವವನ್ನು ಮೀರಿದವು. ನೀನು ಎಲ್ಲವನ್ನೂ ನಿಯಂತ್ರಿಸುತ್ತೀಯೆ. ನೀನು ಎಲ್ಲಕ್ಕೂ ಆಶ್ರಯ. ಆದುದರಿಂದ ನಿನ್ನಲ್ಲಿ ಊಹಾತೀತವಾದದ್ದು ಅಥವಾ ಪರಸ್ಪರ ವಿರೋಧವಾದದ್ದು ಏನೂ ಇಲ್ಲ. ನೀನೇ ಹೇಳಿರುವಂತೆ ಭೌತಿಕ ಪ್ರಕೃತಿಯು ನಿನ್ನ ಮೇಲ್ವಿಚಾರಣೆಯಲ್ಲಿ ಕೆಲಸ ಮಾಡುತ್ತದೆ. ಪ್ರಧಾನ ಕಾರ್ಯನಿರ್ವಾಹಕ ಅಧಿಕಾರಿಯ ಕೈ ಕೆಳಗೆ ಸರ್ಕಾರದ ಕಚೇರಿಗಳು ಕೆಲಸ ಮಾಡುವಂತೆಯೇ ಇದು. ನಿನಗೆ ಶುಕ್ಲ ಎಂದು ಹೆಸರು. ಶುಕ್ಲ ಅಥವಾ ಬಿಳಿಯ ಬಣ್ಣವು ಪರಮ ಸತ್ಯದ ಸಂಕೇತ. ಭೌತಿಕ ಗುಣಗಳಿಂದ ಅದು ಬದಲಾಗದು. ಬ್ರಹ್ಮದೇವನು ರಕ್ತ ಅಥವಾ ಕೆಂಪು, ಏಕೆಂದರೆ ಬ್ರಹ್ಮನು ಸೃಷ್ಟಿಗಾಗಿ ರಜೋಗುಣದ ಸಂಕೇತ. ಶಿವನಿಗೆ ತಮೋಗುಣದ ನಿರ್ವಹಣೆ ವಹಿಸಲಾಗಿದೆ, ಏಕೆಂದರೆ ಆತನು ಸೃಷ್ಟಿಯ ಲಯಕ್ಕೆ ಕಾರಣನು. ಈ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯಗಳನ್ನು ನಿನ್ನ ಶಕ್ತಿಗಳು ನಿರ್ವಹಿಸುತ್ತವೆ. ಆದರೆ ಆ ಗುಣಗಳಿಂದ ನಿನ್ನ ಮೇಲೆ ಯಾವ ಪರಿಣಾಮವೂ ಆಗದು. ಪ್ರಭುವೆ, ನೀನು ಪರಮ ನಿಯಂತ್ರಕ, ದೇವೋತ್ತಮ ಪುರುಷ, ಪರಮಶ್ರೇಷ್ಠ. ಈ ಬ್ರಹ್ಮಾಂಡದ ಅಭಿವ್ಯಕ್ತಿಯ ವ್ಯವಸ್ಥೆಯನ್ನು ಉಳಿಸುವವನು ನೀನು. ಪರಮ ನಿಯಂತ್ರಕನಾದರೂ ಕೃಪೆಯಿಂದ ನನ್ನ ಮನೆಯಲ್ಲಿ ಅವತರಿಸಿದ್ದೀಯೆ. ನಿನ್ನ ಅವತಾರದ ಉದ್ದೇಶವು ರಾಜರ ವೇಷದಲ್ಲಿದ್ದು ವಾಸ್ತವವಾಗಿ ರಾಕ್ಷಸನಾಗಿರುವವರ
ರಾಕ್ಷಸೀಯ ಶಕ್ತಿಗಳ ಹಿಂಬಾಲಕರನ್ನು ಸಂಹರಿಸುವುದು. ಅವರೆಲ್ಲರನ್ನೂ ಮತ್ತು ಅವರ ಅನುಚರರನ್ನು ಯೋಧರನ್ನು ನೀನು ವಧಿಸುತ್ತೀಯೇ ಎಂದು ನನಗೆ ನಿಶ್ಚಯವಾಗಿ ತಿಳಿದಿದೆ. ವಸುದೇವನು ಹೀಗೆ ಸ್ತುತಿಸಿದ ನಂತರ ಕೃಷ್ಣನ ತಾಯಿ ದೇವಕಿಯು ಪ್ರಾರ್ಥನೆ ಮಾಡಿದಳು. ತನ್ನ ಅಣ್ಣ ಕಂಸನ ಕ್ರೂರ ಕೃತ್ಯಗಳಿಂದ ಅವಳು ಹೆದರಿದ್ದಳು. ದೇವಕಿಯು ಹೀಗೆಂದಳು: ಪ್ರಿಯ ಪ್ರಭುವೇ ನಾರಾಯಣ, ಶ್ರೀರಾಮ, ಶೇಷ, ವರಾಹ, ನೃಸಿಂಹ, ವಾಮನ, ಬಲದೇವ ಮತ್ತು ವಿಷ್ಣುವಿನಿಂದ ವಿಸ್ತರಿಸುವ ಲಕ್ಷಾಂತರ ಇಂತಹ ಅವತಾರಗಳು ನಿನ್ನ ಅನಂತ ರೂಪಗಳು. ಮೂಲ ರೂಪವೆಂದು ವೈದಿಕ ಸಾಹಿತ್ಯವು ಹೇಳುತ್ತದೆ. ಅವು ಮೂಲ ರೂಪ, ಏಕೆಂದರೆ ಅವತಾರಗಳಾದ ನಿನ್ನ ಎಲ್ಲ ರೂಪಗಳು ಈ ಭೌತ ಸೃಷ್ಟಿಯಾಚೆ ಇವೆ. ಇಂತಹ ನಿತ್ಯ ರೂಪಗಳು ಚಿನ್ಮಯವಾದವು ಮತ್ತು ಆನಂದಮಯವಾದವು. ಲಕ್ಷಾಂತರ ವರ್ಷಗಳ ನಂತರ ಬ್ರಹ್ಮನು ತನ್ನ ಜೀವನದ ಕೊನೆಗೆ ಬಂದಾಗ ಈ ಬ್ರಹ್ಮಾಂಡವು ನಾಶವಾಗುತ್ತದೆ. ಆಗ ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶಗಳೆಂಬ ಪಂಚಭೂತಗಳು ಮಹತ್ತತ್ವವನ್ನು ಸೇರುತ್ತವೆ. ಕಾಲದ ಶಕ್ತಿಯಿಂದಾಗಿ ಮಹತ್ತತ್ವವು ಅವ್ಯಕ್ತವಾದ ಒಟ್ಟು ಭೌತಿಕ ಚೈತನ್ಯವನ್ನು ಪ್ರವೇಶಿಸುತ್ತದೆ. ಒಟ್ಟು ಭೌತಿಕ ಚೈತನ್ಯವು ಚೈತನ್ಯ ಪ್ರಧಾನವನ್ನು ಪ್ರವೇಶಿಸುತ್ತದೆ. ಪ್ರಧಾನವು ನಿನ್ನನ್ನು ಪ್ರವೇಶಿಸುತ್ತದೆ. ಆದುದರಿಂದ ಇಡೀ ಬ್ರಹ್ಮಾಂಡದ ಪ್ರಳಯವಾದ ನಂತರ ನಿನ್ನ ದಿವ್ಯನಾಮ, ರೂಪ, ಗುಣ ಮತ್ತು ಸಕಲ ಸಜ್ಜಿನೊಡನೆ ನೀನೊಬ್ಬನೇ ಉಳಿಯುತ್ತೀಯೆ. ಪ್ರಭುವೆ, ವರ್ಷದ ಪ್ರಾರಂಭದಿಂದ ಇಡೀ ವರ್ಷ ಸಮಸ್ತ ಬ್ರಹ್ಮಾಂಡವು ಕಾಲದ ಪ್ರಭಾವಕ್ಕೆ ಒಳಗಾಗಿದೆ. ಎಲ್ಲರೂ ನಿನ್ನ ನಿರ್ದೇಶನದಲ್ಲಿ ಕೆಲಸ ಮಾಡುತ್ತಾರೆ. ಎಲ್ಲದರ ಮೂಲ ನಿರ್ದೇಶಕ ನೀನು, ಎಲ್ಲ ಪ್ರಬಲ ಚೈತನ್ಯಗಳ ಆಗರ ನೀನು. ಆದುದರಿಂದ ಪ್ರಭುವೆ, ಉಗ್ರಸೇನನ ಮಗ ಕಂಸನಿಂದ ನನ್ನನ್ನು ರಕ್ಷಿಸು ಎಂದು ನಿನ್ನನ್ನು ಬೇಡುತ್ತೇನೆ. ಈ ಭಯಂಕರ ಸ್ಥಿತಿಯಿಂದ ನನ್ನನ್ನು ದಯವಿಟ್ಟು ಪಾರು ಮಾಡು ಎಂದು ಬೇಡುತ್ತೇನೆ, ಏಕೆಂದರೆ ನಿನ್ನ ಸೇವಕರನ್ನು ರಕ್ಷಿಸಲು ನೀನು ಸದಾ ಸಿದ್ಧನಾಗಿರುತ್ತೀಯೆ. ಹೀಗೆ ಪ್ರಭುವಿಗೆ ತನ್ನನ್ನು ಕಾಪಾಡುವಂತೆ ಪ್ರಾರ್ಥನೆ ಮಾಡುತ್ತಲೇ ದೇವಕಿಯು ತನ್ನ ಮಾತೃವಾತ್ಸಲ್ಯವನ್ನು ತೃಪ್ತಿಪಡಿಸಿದಳು. ಮಹರ್ಷಿಗಳು ಧ್ಯಾನಾವಸ್ಥೆಯಲ್ಲಿ ನಿನ್ನ ದಿವ್ಯ ರೂಪವನ್ನು ಕಾಣುತ್ತಾರೆ ಎಂದು ನನಗೆ ತಿಳಿದಿದ್ದೀಯೆ. ಆದರೂ ನೀನು ಅವತರಿಸಿದ್ದೀಯೆ ಎಂದು ಕಂಸನಿಗೆ ತಿಳಿಯುತ್ತಲೇ ನಿನಗೆ ಕೆಡುಕನ್ನು ಮಾಡುತ್ತಾನೆ ಎಂದು ನನಗೆ ಭಯ. ಆದುದರಿಂದ ಈಗ ಕೆಲಕಾಲ ನಮ್ಮ ಭೌತಿಕ ಕಣ್ಣುಗಳಿಗೆ ಕಾಣಿಸಿಕೊಳ್ಳಬೇಡ ಎಂದು ಬೇಡುತ್ತೇನೆ ಎಂದರೆ ಸಾಮಾನ್ಯ ಮಗುವಿನ ರೂಪವನ್ನು ಧರಿಸುವಂತೆ ಪ್ರಭುವನ್ನು ಬೇಡಿದಳು. ನನ್ನ ಅಣ್ಣ ಕಂಸನನ್ನು ಕಂಡು ನಾನು ಪಡಬೇಕಾದದ್ದು ನಿನ್ನ ಆಗಮನದ ಒಂದೇ ಕಾರಣದಿಂದ. ಪ್ರಭು ಮಧುಸೂದನ, ನೀನು ಜನಿಸಿದ್ದು ಎಂದು ಕಂಸನಿಗೆ ಆಗಲೇ ತಿಳಿದಿರಬಹುದು. ಪ್ರಭುವೆ, ಬ್ರಹ್ಮಾಂಡ ನಾಶದ ನಂತರ ಇಡೀ ವಿಶ್ವವನ್ನು ನಿನ್ನ ಉದರದಲ್ಲಿ ಧರಿಸುತ್ತೀಯೆ. ಆದರೂ ನಿನ್ನ ಶುದ್ಧ ಕಾರುಣ್ಯದಿಂದ ನೀನು ನನ್ನ ಗರ್ಭದಲ್ಲಿ ಕಾಣಿಸಿಕೊಂಡಿದ್ದೀಯೆ. ನಿನ್ನ ಭಕ್ತರನ್ನು ಸಂತೋಷಪಡಿಸಲು ಸಾಮಾನ್ಯ ಮಾನವರ ಚಟುವಟಿಕೆಗಳನ್ನು ನೀನು ಅನುಕರಿಸುತ್ತೀಯೆ ಎಂದು ಕಂಡು ನನಗೆ ಅಚ್ಚರಿಯಾಗಿದೆ. ದೇವಕಿಯ ಪ್ರಾರ್ಥನೆಯನ್ನು ಕೇಳಿ ಪ್ರಭು ಹೀಗೆ ಉತ್ತರ ಹೇಳಿದನು: ಪ್ರೀತಿಯ ಮಾತೆ, ಸ್ವಯಂಭುವ ಮನುವಿನ ಯುಗದಲ್ಲಿ ನನ್ನ ತಂದೆ ವಸುದೇವನು ಪ್ರಜಾಪತಿಗಳಲ್ಲಿ ಒಬ್ಬನಾಗಿದ್ದನು. ಆಗ ಅವನ ಹೆಸರು ಸುತಪ. ನೀನು ಆತನ ಪತ್ನಿಯಾಗಿದ್ದೆ. ನಿನ್ನ ಹೆಸರು ವೃಷ್ಣಿ. ಜನಸಂಖ್ಯೆಯನ್ನು ಹೆಚ್ಚಿಸಬೇಕೆಂದು ಬ್ರಹ್ಮದೇವನು ಬಯಸಿದಾಗ ಮಕ್ಕಳನ್ನು ಪಡೆಯುವಂತೆ ನಿಮ್ಮನ್ನು ಪ್ರಾರ್ಥಿಸಿದನು. ನೀವು ಇಂದ್ರಿಯ ಸಂಯಮ ಮಾಡಿ ಕಠಿಣವಾದ ತಪಸ್ಸನ್ನು ಮಾಡಿದಿರಿ. ಮಳೆಗಾಲ, ಪ್ರಚಂಡ ಮಾರುತದ ದಾಳಿ, ಉರಿಯುವ ಬಿಸಿಲು ಎಲ್ಲವನ್ನೂ ಸಹಿಸಿದಿರಿ. ನೀನು ಸಹ ಎಲ್ಲ ಧಾರ್ಮಿಕ ವಿಧಿಗಳನ್ನು ನೆರವೇರಿಸಿದೆ. ಆ ಮೂಲಕ ನೀನು ನಿನ್ನ ಹೃದಯವನ್ನು ಪಾವನಗೊಳಿಸಿಕೊಳ್ಳುವುದು ಸಾಧ್ಯವಾಯಿತು. ತಪಸ್ಸು ಮಾಡುವಾಗ ನೆಲದ ಮೇಲೆ ಬಿದ್ದ ಎಲೆಗಳಷ್ಟೇ ನಿಮ್ಮ ಆಹಾರ. ಅನಂತರ ದೃಢ ಮನಸ್ಸಿನಿಂದ, ಸಂಯಮದ ಕಾಮದಿಂದ ನೀವು ನನ್ನಿಂದ ಕೆಲವು ವಿಶೇಷ ವರಗಳನ್ನು ಬಯಸಿ ಪೂಜೆ ಮಾಡಿದಿರಿ. ದೇವತೆಗಳ ಲೆಕ್ಕದಂತೆ ನೀವಿಬ್ಬರು 12,000 ವರ್ಷಗಳ ಕಾಲ ತಪಸ್ಸನ್ನು ಮಾಡಿದಿರಿ. ಆ ಕಾಲದಲ್ಲಿ ನಿಮ್ಮ ಮನವೆಲ್ಲ ಸದಾ ನನ್ನಲ್ಲಿ ನೆಲೆಯಾಗಿತ್ತು. ಪಾಪರಹಿತಳಾದ ಮಾತೆಯೇ, ನಿನ್ನ ಹೃದಯವು ಸದಾ ಪರಿಶುದ್ಧ. ಆಗ ನಾನು ನಿಮ್ಮ ಬಯಕೆಯನ್ನು ಸಲ್ಲಿಸಲು ನಿಮ್ಮ ಮುಂದೆ ಇದೇ ರೂಪದಲ್ಲಿ ಪ್ರತ್ಯಕ್ಷನಾಗಿ ನಿನಗೆ ಬೇಕಾದ ವರವನ್ನು ಬೇಡುವಂತೆ ಕೇಳಿದೆ. ನಾನು ನಿನ್ನ ಮಗನಾಗಿ ಹುಟ್ಟಬೇಕೆಂದು ಆಗ ನೀನು ಬಯಸಿದೆ. ನನ್ನನ್ನು ನೀನು ಕಣ್ಣಾರೆ ಕಂಡರೂ ಭವಬಂಧನದಿಂದ ಮುಕ್ತಿಯನ್ನು ಬೇಡದೆ ನನ್ನ ಚೈತನ್ಯದ ಪ್ರಭಾವದಿಂದ ನಾನು ನಿನ್ನ ಮಗನಾಗಬೇಕೆಂದು ಬೇಡಿದೆ.
ಭಗವಂತನು ಮಾನವ ರೂಪದಲ್ಲಿ ಕಾಣಿಸಿಕೊಂಡಾಗಲೆಲ್ಲ ಅವನಿಗೆ ತಂದೆ ತಾಯಿಯರಿರಬೇಕು. ಆದುದರಿಂದ ಅವನು ಯಾವಾಗಲೂ ರುಕ್ಮಿಣಿ ಮತ್ತು ಸುತಪರನ್ನು ತಾಯಿ ತಂದೆಯರನ್ನಾಗಿ ಆರಿಸಿಕೊಂಡನು. ಇದರಿಂದಾಗಿ ರುಕ್ಮಿಣಿ ಮತ್ತು ಸುತಪ ಪ್ರಭುವನ್ನು ಮುಕ್ತಿಯನ್ನು ಕೊಡುವಂತೆ ಕೇಳಲು ಸಾಧ್ಯವೇ ಆಗಲಿಲ್ಲ. ಪ್ರಭುವಿಗೆ ಪ್ರೀತಿಯಿಂದ ಸಲ್ಲಿಸುವ ದಿವ್ಯ ಸೇವೆಯಷ್ಟು ಮುಕ್ತಿಯು ಮುಖ್ಯವಲ್ಲ. ಪ್ರಭುವು ರುಕ್ಮಿಣಿ ಮತ್ತು ಸುತಪರಿಗೆ ಕೂಡಲೇ ಮುಕ್ತಿಯನ್ನು ಅನುಗ್ರಹಿಸಬಹುದಾಗಿತ್ತು. ಆದರೆ ಮುಂದಿನ ಶ್ಲೋಕಗಳಲ್ಲಿ ವಿವರಿಸುವಂತೆ ತನ್ನ ಬೇರೆ ಬೇರೆ ಅವತಾರಗಳಿಗಾಗಿ ಅವರನ್ನು ಈ ಭೌತಿಕ ಪ್ರಪಂಚದಲ್ಲಿಯೇ ಉಳಿಸಲು ನಿಶ್ಚಯಿಸಿದನು. ತಾವು ಪ್ರಭುವಿನ ತಾಯಿ ತಂದೆಯರಾಗುವ ವರವನ್ನು ಪಡೆದು ರುಕ್ಮಿಣಿ ಮತ್ತು ಸುತಪ ತಪಸ್ಸಿನಿಂದ ಹಿಂದಿರುಗಿದರು. ಪರಮಪ್ರಭುವನ್ನು ಮಗುವಾಗಿ ಪಡೆಯಲು ಗಂಡ ಹೆಂಡತಿಯರಾಗಿ ಬಾಳಿದರು. ರುಕ್ಮಿಣಿಯು ಗರ್ಭಧರಿಸಿದಳು, ಮಗುವನ್ನು ಹೆತ್ತಳು. ಪ್ರಭುವು ದೇವಕಿ ಮತ್ತು ವಸುದೇವರಿಗೆ ಹೀಗೆ ಹೇಳಿದನು: ಆಗ ನನ್ನ ಹೆಸರು ರುಕ್ಮಿಣಿ ಗರ್ಭ. ಅನಂತರದ ಕಲ್ಪದಲ್ಲಿಯೂ ನೀವು ಅದಿತಿ ಮತ್ತು ಕಶ್ಯಪರಾಗಿ ಹುಟ್ಟಿದಿರಿ. ನಾನು ಉಪೇಂದ್ರನೆಂಬ ಹೆಸರಿನ ಮಗನಾಗಿ ಹುಟ್ಟಿದೆ. ಆಗ ನಾನು ಬಹು ಕುಳ್ಳಾಗಿದ್ದೆ. ಆದುದರಿಂದ ನನಗೆ ವಾಮನದೇವ ಎಂದು ಹೆಸರಾಯಿತು. 3 ಬಾರಿ ನಿಮ್ಮ ಮಗನಾಗಿ ಹುಟ್ಟುವೆನೆಂದು ನಾನು ನಿಮಗೆ ವಚನ ಇಟ್ಟಿದ್ದೆ. ಮೊದಲ ಬಾರಿ ರುಕ್ಮಿಣಿ ಮತ್ತು ಸುತಪಾರ ಮಗ ರುಕ್ಮಿಣಿ ಗರ್ಭನಾಗಿ ಹುಟ್ಟಿದೆ. 2ನೇ ಬಾರಿ ಅದಿತಿ ಮತ್ತು ಕಶ್ಯಪರ ಮಗ ಉಪೇಂದ್ರನಾಗಿ. ಈಗ 3ನೇ ಬಾರಿ ನಾನು ದೇವಕಿ ಮತ್ತು ವಸುದೇವರ ಮಗ ಕೃಷ್ಣನಾಗಿ ಹುಟ್ಟಿದ್ದೇನೆ. ಮತ್ತು ಜನ್ಮ ತಾಳಿದ ದೇವೋತ್ತಮ ಪರಮಪುರುಷನೇ ನಾನು ಎಂದು ನಿಮಗೆ ಮನದಟ್ಟಾಗುವಂತೆ ನಾನು ಈ ವಿಷ್ಣು ರೂಪದಲ್ಲಿ ಜನಿಸಿದೆ. ನಾನು ಸಾಮಾನ್ಯ ಮಗುವಿನ ರೂಪದಲ್ಲಿಯೇ ಜನಿಸಬಹುದಾಗಿತ್ತು. ಆದರೆ ಆಗ ನೀವು ದೇವೋತ್ತಮ ಪರಮಪುರುಷನಾದ ನಾನು ನಿನ್ನ ಗರ್ಭದಿಂದ ಜನಿಸಿದೆ ಎಂದು ನಂಬುತ್ತಿರಲಿಲ್ಲ. ನನ್ನ ಪ್ರೀತಿಯ ತಂದೆ ತಾಯಿಯರೇ, ನೀವು ನನ್ನನ್ನು ಮಗುವಾಗಿ ಅನೇಕ ಬಾರಿ ಪ್ರೀತಿಯಿಂದ ಲಾಲಿಸಿ ಪಾಲಿಸಿದ್ದೀರಿ. ಇದರಿಂದ ನನಗೆ ಸಂತೋಷವಾಗಿದೆ, ಉಪಕಾರವಾಗಿದೆ. ನಿಮ್ಮ ಮಹತ್ಕಾರ್ಯವನ್ನು ಸಂಪೂರ್ಣವಾಗಿ ನೆರವೇರಿಸಿದ್ದೀರಿ. ಆದುದರಿಂದ ಈ ಬಾರಿ ನೀವು ಭಗವದ್ಧಾಮಕ್ಕೆ ಹಿಂದಿರುಗುತ್ತೀರಿ ಎಂದು ಭರವಸೆ ಕೊಡುತ್ತೇನೆ. ನನಗಾಗಿ ತುಂಬ ಆತಂಕಪಟ್ಟುಕೊಂಡಿದ್ದೀರಿ, ಕಂಸನಿಗೆ ಹೆದರಿದ್ದೀರಿ ಎಂದು ನನಗೆ ಗೊತ್ತು. ಆದುದರಿಂದ ನನ್ನನ್ನು ಕೂಡಲೇ ಗೋಕುಲಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ನನ್ನನ್ನು ಬಿಟ್ಟು ಈಗ ತಾನು ಯಶೋದೆಗೆ ಜನಿಸಿರುವ ಮಗಳನ್ನು ಕರೆತನ್ನಿ ಎಂದು ಆಜ್ಞಾಪಿಸುತ್ತೇನೆ. ತನ್ನ ತಂದೆ ತಾಯಿಯರ ಮುಂದೆ ಹೀಗೆ ಹೇಳಿ ಪ್ರಭುವು ಸಾಮಾನ್ಯ ಶಿಶುವಿನ ರೂಪ ತಾಳಿ ಸುಮ್ಮನಾದನು. ದೇವೋತ್ತಮ ಪುರುಷನು ಅಪ್ಪಣೆ ಮಾಡಿದುದರಿಂದ ವಸುದೇವನು ಮಗು ಹುಟ್ಟಿದ ಕೊಠಡಿಯಿಂದ ಮಗುವನ್ನು ಕರೆದೊಯ್ಯಲು ಪ್ರಯತ್ನಿಸಿದ. ಅದೇ ಕ್ಷಣದಲ್ಲಿ ನಂದ ಮತ್ತು ಯಶೋದೆಗೆ ಒಂದು ಹೆಣ್ಣು ಮಗುವಾಯಿತು. ಅವಳು ಯೋಗಮಾಯೆ, ಪ್ರಭುವಿನ ಅಂತರ್ಶಕ್ತಿಯಾದ ಈ ಯೋಗಮಾಯೆಯ ಪ್ರಭಾವದಿಂದ ಕಂಸನ ಅರಮನೆಯಲ್ಲಿ ಎಲ್ಲರೂ, ಮುಖ್ಯವಾಗಿ ದ್ವಾರಪಾಲಕರು, ಗಾಢವಾದ ನಿದ್ರೆಯಲ್ಲಿ ಮೈಮರೆತರು. ಎಲ್ಲ ಬಾಗಿಲುಗಳಿಗೂ ಅಡ್ಡಪಟ್ಟಿಯನ್ನು ಹಾಕಿ ಸರಪಳಿಗಳನ್ನು ಹಾಕಿದ್ದರೂ ಬಾಗಿಲುಗಳು ತೆರೆದುಕೊಂಡವು. ರಾತ್ರಿ ಕಗ್ಗತ್ತಲು. ಆದರೆ ವಸುದೇವನು ಕೃಷ್ಣನನ್ನು ಎತ್ತುಕೊಂಡು ಹೊರಡುತ್ತಲೇ ಎಲ್ಲವೂ ಸೂರ್ಯನ ಬೆಳಕಿನಲ್ಲಿ ಕಂಡಂತೆ ಸ್ಪಷ್ಟವಾಯಿತು. ಕೃಷ್ಣನು ಸೂರ್ಯನ ಬೆಳಕಿನಂತೆ ಕೃಷ್ಣನಿರುವೆಡೆ ಕತ್ತಲನ್ನು ಹೋಲುವ ಮಾಯಾಶಕ್ತಿಯು ಇರುವುದು ಸಾಧ್ಯವೇ ಇಲ್ಲ ಎಂದು ಚೈತನ್ಯ ಚರಿತಾಮೃತದಲ್ಲಿ ಹೇಳಿದೆ. ವಸುದೇವನು ಕೃಷ್ಣನನ್ನು ಕರೆದೊಯ್ಯುತ್ತಿದ್ದಾಗ ರಾತ್ರಿಯ ಕತ್ತಲು ಮಾಯವಾಯಿತು. ಸೆರೆಮನೆಯ ಬಾಗಿಲುಗಳು ತಾವೇ ತೆರೆದುಕೊಂಡವು. ಅದೇ ಕಾಲದಲ್ಲಿ ಆಕಾಶವೇ ಗುಡುಗಿತು. ಭಾರೀ ಮಳೆಯು ಪ್ರಾರಂಭವಾಯಿತು. ಬೀಳುತ್ತಿದ್ದ ಮಳೆಯಲ್ಲಿಯೇ ಕೃಷ್ಣನನ್ನು ವಸುದೇವನು ಕೊಂಡೊಯ್ಯುತ್ತಿರುವಾಗ ಪ್ರಭುಶೇಷನು ಹಾವಿನ ರೂಪದಲ್ಲಿ ಬಂದು ವಸುದೇವನಿಗೆ ಮಳೆಯಿಂದ ಅಡ್ಡಿಯಾಗದಂತೆ ತನ್ನ ಹೆಡೆಯನ್ನು ಬಿಚ್ಚಿದನು. ವಸುದೇವನು ಯಮುನಾ ನದಿಯ ತೀರಕ್ಕೆ ಬಂದಾಗ ನದಿಯ ಅಲೆಗಳು ಆರ್ಭಟಿಸುತ್ತಿರುವುದನ್ನು ಕಂಡನು. ನದಿಯು ನೊರೆಯಿಂದ ತುಂಬಿ ಹೋಗಿದ್ದುದನ್ನು ಕಂಡನು. ಆದರೆ ಈ ಸ್ಥಿತಿಯಲ್ಲಿಯೂ ಶ್ರೀರಾಮನು ಸಾಗರಕ್ಕೆ ಸೇತುವೆ ಕಟ್ಟುವಾಗ ಹಿಂದೂ ಮಹಾಸಾಗರವು ದಾರಿಯನ್ನು ಬಿಟ್ಟಂತೆ ನದಿಯು ದಾರಿಯನ್ನು ಬಿಟ್ಟಿತು. ಹೀಗೆ ವಸುದೇವನು ಯಮುನಾ ನದಿಯನ್ನು ದಾಟಿದನು. ಎದುರು ದಡವನ್ನು ಸೇರಿ ಗೋಕುಲದಲ್ಲಿದ್ದ ನಂದ ಮಹಾರಾಜರ ಮನೆಗೆ ಹೋದನು. ಅಲ್ಲಿ ಎಲ್ಲರೂ ಗಾಢವಾದ ನಿದ್ರೆಯಲ್ಲಿದ್ದರು. ಸದ್ದಿಲ್ಲದೆ ವಸುದೇವನು ಯಶೋದೆಯ ಮನೆಯನ್ನು ಪ್ರವೇಶಿಸಿ ಕಷ್ಟವಿಲ್ಲದೆ ತನ್ನ ಮಗುವನ್ನು ಅಲ್ಲಿರಿಸಿ ಯಶೋದೆಯ ಮನೆಯಲ್ಲಿ ಹುಟ್ಟಿದ್ದ ಹೆಣ್ಣು ಮಗುವನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟನು. ಕಂಸನ ಸೆರೆಮನೆಗೆ ಹಿಂದಿರುಗಿ ಸದ್ದಿಲ್ಲದೆ ಮಗುವನ್ನು ದೇವಕಿಯ ತೊಡೆಯ ಮೇಲಿರಿಸಿದನು. ಎಷ್ಟೊಂದು ವಿಷಯಗಳಲ್ಲಿ ಬದಲಾವಣೆಯಾಗಿದೆ ಎಂದು ಕಂಸನಿಗೆ ತಿಳಿಯದಂತೆ ತಾನೇ ಸರಪಳಿಗಳನ್ನು ತೊಟ್ಟುಕೊಂಡನು. ಯಶೋದೆಗೆ ತಾನು ಮಗುವೊಂದನ್ನು ಹೆತ್ತು ಎಂದು ತಿಳಿದಿತ್ತು.
ಆದರೆ ಹೆರಿಗೆಯ ಶ್ರಮದಿಂದ ಆಕೆಗೆ ಬಹಳ ಆಯಾಸವಾಗಿತ್ತು. ಅವಳಿಗೆ ಗಾಢವಾದ ನಿದ್ರೆಯೂ ಬಂದಿತ್ತು. ಎಚ್ಚರಿಕೆಯಾದಾಗ ಆಕೆಗೆ ತಾನು ಹೆತ್ತದ್ದು ಗಂಡು ಮಗುವನ್ನೋ ಹೆಣ್ಣು ಮಗುವನ್ನೋ ಎಂದು ನೆನಪಿರಲಿಲ್ಲ. ಶ್ರೀಕೃಷ್ಣನ ಜನನ ಎನ್ನುವ 3ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ.